ಸರ್ಕಾರಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಶ್ರೀಫಾಳ ಕೊಲೆ ಖಂಡಿಸಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಲಾಯಿತು. ಜಮಾತೆ ಇಸ್ಲಾಂ ಹಿಂದೂ ಸಂಘಟನೆಯ ಅಧ್ಯಕ್ಷ ಹುಸೇನ್ ಸಾಬ್ ಈ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ದೇಶಾದ್ಯಂತ ನಿತ್ಯ ಮಹಿಳೆ ಹಾಗೂ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ, ಕೊಲೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇದಕ್ಕೆ ಸರ್ಕಾರ ತಕ್ಷಣವೇ ಕಡಿವಾಣ ಹಾಕಬೇಕು. ಪ್ರಮುಖವಾಗಿ ಈ ರೀತಿ ಕೃತ್ಯ ನಡೆಯುವುದಕ್ಕೆ ಮೊಬೈಲ್ ಪ್ರಮುಖ ಕಾರಣವಾಗಿದ್ದು, ಮೊಬೈಲ್ನಲ್ಲಿ ಅಶ್ಲೀಲ ಸೇರಿದಂತೆ ಸೈಬರ್ ಕ್ರೈಮ್ ನಿತ್ಯ ಹೆಚ್ಚಳಕ್ಕೆ ಅನುಕೂಲವಾಗಿದ್ದು, ಈ ಹಿನ್ನೆಲೆಯ ಪಾಲಕರು ಅದೆಷ್ಟೋ ಕನಸು ಹೊತ್ತು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲು ಮುಂದಾದಾಗ ಈ ರೀತಿ ಕೃತ್ಯ ನಡೆಯುತ್ತಿದ್ದು, ತಕ್ಷಣವೇ ಸರ್ಕಾರವು ಆರೋಪಿಯನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿ ಮುಂದೆ ಈ ರೀತಿಯಲ್ಲಿ ಕೃತ್ಯ ನಡೆಯದಂತೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇನ್ನು ಮನುಜ ಮತ ಬಳಗದ ಪ್ರಮುಖ ಮುಖಂಡರಾದ ಬಸವರಾಜ್ ಬಾದಳ್ಳಿ ಮಾತನಾಡಿ, ಹಾಡು ಹಗಲೇ ಈ ಕೃತ್ಯ ನಡೆದಿರುವುದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಸಿಂಧನೂರಿನಲ್ಲಿ ಅತ್ಯಂತ ಮನ್ನಣೆಗೆ ಪಾತ್ರವಾದ ಡಿಗ್ರಿ ಕಾಲೇಜಿಗೆ ಈ ಕೃತ್ಯ ಕಪ್ಪು ಮಸಿ ಬಳಿದಂತಾಗಿದೆ. ಕೂಡಲೇ ಆರೋಪಿಗಳಿಗೆ ತಕ್ಕ ಶಿಕ್ಷೆ ವಿಧಿಸಲು ಆಗ್ರಹಿಸಿದರು. ನಂತರ ಹೋರಾಟದ ನೇತೃತ್ವ ವಹಿಸಿದ ಡಾಕ್ಟರ್ ವಸೀಂ ಮಾತನಾಡಿ, ಬರೆದ ಮನವಿ ಪತ್ರವನ್ನು ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಸಾಲಿಡಾರಿಟಿಯ ಯೂತ್ ಮೂವ್ಮೆಂಟ್ ಭಾಗವಹಿಸಿ ಮಹಿಳೆಯ ಮೇಲೆ ಬೀಳುವ ನಿನ್ನ ಪ್ರಥಮ ದೃಷ್ಟಿ ಅದು ಕ್ಷಮೆ ಇದೆ, ಅದಕ್ಕೆ ಎರಡನೇ ದೃಷ್ಟಿ ಶಿಕ್ಷರ ಪಾಪ. ಅದು ಒಂದ್ಸಲ ನೋಡಿ ನೀ ಮಹಿಳೆ ಮೇಲೆ ಮತ್ತೊಂದ್ಸಲ ದೃಷ್ಟಿ ಅಂದ್ರೆ ಅದು ಪಾಪದ ದೃಷ್ಟಿ ಅಂತ ಹೇಳ್ತೇವೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದು ಮೂಲ, ಇವೆಲ್ಲ ಪಾಪಗಳಿಗೆ ಮೂಲ ಇವತ್ತು ನಾವು ಎಲ್ಲರೂ ಒಪ್ಪಬೇಕಾಗಿದೆ. ಮೊಬೈಲ್ ಅಂತೇಳಿ ಮೊದಲು ಬಿಳಿಯುಗಲ್ವ ಏನೋ ಕಳವೆಯನ್ನು ನೋಡ್ತಿರ್ತೀವಿ, ಇವತ್ತು ನಿಮ್ಮ ಕೈಯಲ್ಲಿ ಇದೆ, ಅದರ ಬಳಕೆ ಆಗ್ತದೆ. ಅದಕ್ಕೆ ಬಳಕೆಗೆ ಕಡಿವಾಣ ಹಾಕ್ಬೇಕು. ಏನಾದರೂ ಸರ್ಕಾರದ ದೃಷ್ಟಿಯಲ್ಲಿ ಬಹಳ ಗಂಭೀರವಾಗಿ ಇದ್ರ ಬಗ್ಗೆ ವಿಚಾರ ಮಾಡಬೇಕು.